ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು ಗೈಸ್. ಅದೇ ರೀತಿಯಾಗಿ ಸ್ಟ್ರೇಟ್ ಆಗಿ ಅಪ್ಡೇಟ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮೊದಲು ಯಾರನ್ನ ನನ್ನ ಚಾನಲ್ ಪ್ಲೀಸ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಯಾವ ರೀತಿ ಇತ್ತಂತ ವಿಡಿಯೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟ್ರೇಟ್ ಆಗಿ ಅಪ್ಡೇಟ್ಗೆ ಹೋಗ್ಬಿಡೋಣ. ಮೊದಲೇ ಅಪ್ಡೇಟ್ ಏನಂತ ಹೇಳಿದ್ರೆ ಕ್ರಿಸ್ ಬಸ್ ಅವರು ಒಂದು ಅಫಿಷಿಯಲ್ ಆಗಿ ಒಂದು ಪೋಸ್ಟ್ ಹಾಕಿದ್ದಾರೆ. ಯಾವ ರೀತಿ ಜಸ್ಪ್ರೀತ್ ಬುಮ್ರಾ ಅವರು ಡಾಮಿನೇಟ್ ಯಾವ ರೀತಿ ಕ್ರಿಕೆಟ್ ಅಲ್ಲಿ ಮಾಡ್ತಿದ್ದಾರೆ ಅಂತ, ಬೌಲಿಂಗ್ ಲೈನಪ್ ಅಲ್ಲಿ ಯಾವ ರೀತಿ ಇಂಡಿಯಾದ ಮೇನ್ ಬೌಲಿಂಗ್ ಥ್ರೆಟ್ ಆಗಿ ಮೂಡ್ ಬರ್ತಿದ್ದಾರೆ ಅಂತ. ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ಅವರು ಈ ಬಾರಿ 2024ರಲ್ಲಿ 10 ಇನ್ನಿಂಗ್ಸ್ ಅಲ್ಲಿ 27 ವಿಕೆಟ್ಸ್ ಹಾಗೂ 15ರ ಅವರೇಜ್ ಅಲ್ಲಿ ಬೆಸ್ಟ್ ಅಂದ್ರೆ 45 ರನ್ಗೆ 6 ವಿಕೆಟ್ ತೆಗೆದದ್ದು. ಅದೇ ರೀತಿಯಾಗಿ 5 ಓವರ್ಸ್ ಅಂದ್ರೆ 2 ಬಾರಿ 5 ಓವರ್ಸ್ ತೆಗೆದಿದ್ದಾರೆ. ಅದೇ ರೀತಿಯಾಗಿ ಇನ್ನು ಯಾವ ರೀತಿ ಅಂತ ಹೇಳಿದ್ರೆ ಬರೀ ಇದು T20 ಸ್ಟಾರ್ಟ್ ಅಂದ್ರೆ 2024ರಲ್ಲಿ ಹೆಚ್ಚಿನದಾಗಿ T20ನ ಆಟ ಆಡೋದು, ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಇರೋದ್ರಿಂದಾಗಿ. ಅದೇ ರೀತಿಯಾಗಿ ಈಗ ಜಸ್ಟ್ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಈಗೆಲ್ಲ ಬಾಂಗ್ಲಾದೇಶ ಟೆಸ್ಟ್ ಹಾಗೂ ನ್ಯೂಜಿಲೆಂಡ್, ಅದೇ ರೀತಿಯಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಈ WTC ಒಳಗೆ ಯಾವ ರೀತಿ ಮೇನ್ ಬೌಲಿಂಗ್ ಲೈನಪ್ ನ ಬುನಾದಿಯಾಗಿ ಬುಮ್ರಾ ಅವರು ಮೂಡ್ ಬರ್ತಾರೆ. ಅದೇ ರೀತಿಯಾಗಿ ಬುಮ್ರಾ ಅವರ ಅವರೇಜ್ ಹಾಗೂ ಯಾವ ರೀತಿ ಎಕಾನಮಿ T20 ವರ್ಲ್ಡ್ ಕಪ್ ಅಲ್ಲಿ ಮೇಂಟೈನ್ ಮಾಡಿದ್ರು, ಅದೇ ರೀತಿಯಾಗಿ WTC ಯಾವ ರೀತಿ ವಿಕೆಟ್ಸ್ ನ ತೆಗಿತಾರೆ, ಈಗೆಲ್ಲ ಮೇನ್ ಟೀಮ್ಗಳ ಮೇಲೆ ಮ್ಯಾಚ್ ಇರೋದ್ರಿಂದ ಯಾವ ರೀತಿ ಥ್ರೆಟ್ ಆಗಿ ಮೂಡ್ ಬರ್ತಾರೆ ಅನ್ನೋದು ದೊಡ್ಡ ವಿಷಯ ಆಗಿದೆ. ಇದು ಬುಮ್ರಾ ಅವರ ಸ್ಟಾಟ್ ಈ ರೀತಿ ಇದೆ. ಅದೇ ರೀತಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದ್ರೆ ವಿರಾಟ್ ಕೊಹ್ಲಿ ಅವರ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ. ಏನಂತ ಹೇಳಿದೆ, ವಿರಾಟ್ ಕೊಹ್ಲಿ ಅವರು ಬಾಂಗ್ಲಾದೇಶ ಸೀರೀಸ್ಗೆ ಎಲ್ಲ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಇರೋದ್ರಿಂದ ಅಲ್ಲಿ ಆಕಾಶ್ ದೀಪ್ ಅವರು ಕೂಡ ಸೆಲೆಕ್ಟ್ ಆಗಿದ್ರು ಅದೇ ರೀತಿಯಾಗಿ ಸ್ಕ್ವಾಡ್ ಅಲ್ಲಿ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಆಕಾಶ್ ದೀಪ್ ಅವರಿಗೆ ಒಂದು ಟೆಸ್ಟ್ ಸೀರೀಸ್ಗೆ, ಈ ಟೆಸ್ಟ್ ಸೀರೀಸ್ ಅಂದ್ರೆ ಬಾಂಗ್ಲಾದೇಶ ಟೆಸ್ಟ್ ಸೀರೀಸ್ಗೆ ತಮ್ಮ ಬ್ಯಾಟ್ ನ ಗಿಫ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಇದು ರಿಂಕು ಸಿಂಗು ಕೂಡ ವಿರಾಟ್ ಕೊಹ್ಲಿ ಅವರು ಯಾರಿಗೂ ಕೂಡ ಜೂನಿಯರ್ಸ್ ಗಳಿಗೆ ಬ್ಯಾಟ್ ನ ಗಿಫ್ಟ್ ಮಾಡಿರೋದು ದೊಡ್ಡ ವಿಷಯ ಆಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದ್ರೆ ನೇತನ್ ಲೈನ್ ಅವರು ಶೇನ್ ವಾರ್ನ್ ಅವರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಯಾವ ರೀತಿ ಶೇನ್ ವಾರ್ನ್ ಅವರು ಆಸ್ಟ್ರೇಲಿಯಾದ ಲೆಜೆಂಡ್ ಟೀಮ್ ನಲ್ಲಿ ಲೆಜೆಂಡ್ ಆಗಿ ಮೂಡ್ ಬಂದ್ರು. ಅದೇ ರೀತಿಯಾಗಿ ನೇತನ್ ಲೈನ್ ಅವರು ನಾನು ಅವರ ತರುವೆ ಆಗ್ಬೇಕು ಅಂದ್ರೆ ಶ್ಯಾಡೋ ಅಂದ್ರೆ ಅವರ ಪ್ರತಿಬಿಂಬವೇ ಆಗ್ಬೇಕು ಅಂತ ನೇತನ್ ಲೈನ್ ಅವರು ಇಲ್ಲಿಯವರೆಗೆ ಅವರು 129 ಟೆಸ್ಟ್ ಮ್ಯಾಚ್ಗಳಲ್ಲಿ 530 ವಿಕೆಟ್ಸ್ ಗಳನ್ನ ತೆಗೆದಿದ್ದಾರೆ. ಅದೇ ರೀತಿ ಆಸ್ಟ್ರೇಲಿಯಾ ಟೀಮ್ ನಲ್ಲಿ ಯಾವ ರೀತಿ ಶೇನ್ ವಾರ್ನ್ ಅಂತ ದೊಡ್ಡ ಲೆಜೆಂಡ್ ಹುಟ್ಟಾಕೊಂಡು ಒಳ್ಳೆ ಹೆಸರಿಂದ ಎಂಡ್ ಆದ್ರು, ಅದೇ ರೀತಿಯಾಗಿ ನಾನು ಕೂಡ ಶೇನ್ ವಾರ್ನ್ ತರುವೆ ದೊಡ್ಡ ವ್ಯಕ್ತಿಯಾಗಿ ಮೂಡ್ ಬರ್ಬೇಕು ಅಂತ ಇಲ್ಲಿ ನೇತನ್ ಲೈನ್ ಅವರು ಒಂದು ಥಾಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಅಂದ್ರೆ ಯಾವ ರೀತಿ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಯಾವ ರೀತಿ ಪ್ರೆಷರ್, ಒಂದು ಕ್ರಿಕೆಟ್ ಅಂದ್ಮೇಲೆ ಯಾವ ರೀತಿ ಪ್ರೆಷರ್ ಇರುತ್ತೆ ಕ್ರಿಕೆಟ್ ಅಲ್ಲಿ, ಎಲ್ಲನ ಹ್ಯಾಂಡಲ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ನೇತನ್ ಲೈನ್ ಅವರು ಒಂದು ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದ್ರೆ ಜೋಫರ್ ಆರ್ಚರ್ ಅಂದ್ರೆ ಇಂಗ್ಲೆಂಡ್ ನ ಮಾಜಿ ಫಾಸ್ಟ್ ಬೌಲರ್ ಆದಂತ ಜೋಫರ್ ಆರ್ಚರ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಿದೆ. ಏನಂತ ಹೇಳಿದ್ರೆ ಇವರು ಜೋಫರ್ ಆರ್ಚರ್ ಅವರು ಓಡಿಯಾಗಿ ಯಾವ ರೀತಿ ಇಂಜುರಿ ಆಗಿತ್ತು ಹಿಂದಲ್ಲ, ಈಗ ಆಸ್ಟ್ರೇಲಿಯಾ ಸೀರೀಸ್ಗೆ T20 ಸೀರೀಸ್ ನ ಆಟ ಆಡ್ತಿರೋದ್ರಿಂದ ಜೋಫರ್ ಆರ್ಚರ್ ಅವರು ಈಗ ODI ಸೀರೀಸ್ಗೂ ಕೂಡ ಕಂಬ್ಯಾಕ್ ಮಾಡಬೇಕು ಅಂತ ಜೋಫರ್ ಆರ್ಚರ್ ರಿಲೇಟೆಡ್ ಒಂದು ರಿಪೋರ್ಟ್ಸ್ ಗಳು ಹೊರದಾಡ್ತೇವೆ. ಇದು ಬ್ರೇಕಿಂಗ್ ಆಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ODI ಕ್ರಿಕೆಟ್ಗೆ ಆಟ ಆಡ್ಲಿಕ್ಕೆ ಅಂತ ಜೋಫರ್ ಆರ್ಚರ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇ ರೀತಿಯಾಗಿ ಕೊನೆ ಅಪ್ಡೇಟ್ ನಂಬರ್ 5 ಹೋಗೋದಾದ್ರೆ ದುನಿತ್ ವೆಲ್ಲಾಲಿಗೆ ಅಂತ ಹೇಳಿದ್ರೆ ಈಗ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಆಗಸ್ಟ್ ಅಲ್ಲಿ ಈ ಬಾರಿ ಈ ಆಗಸ್ಟ್ ಮಂತ್ ಅಲ್ಲ ಪ್ಲೇಯರ್ ಆಫ್ ದ ಮಂತ್ ಮೆನ್ಸ್ ಅಲ್ಲಿ ಯಾರಿಗೆ ಕೊಡ್ತಿದ್ದಾರೆ ಅಂತ ದುನಿತ್ ವೆಲ್ಲಾಲಿ ಅವ್ರಿಗೆ ಏನು ಸಿಕ್ಕಿದೆ ಅಂತೆ. ಜಸ್ಟ್ ಇನ್ ICC ಒಂದು ಅಪ್ಡೇಟ್ ಮಾಡಿದೆ. 2024 ಆಗಸ್ಟ್ ತಿಂಗಳ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಆಗಿ ದುನಿತ್ ವೆಲ್ಲಾಲಿ ಅವ್ರಿಗೆ ಸಿಕ್ಕಿದೆ ಅಂತ ICC ಒಂದು ಅಪ್ಡೇಟ್ ಮಾಡಿದೆ. ಇದು ಯಾಕಂದ್ರೆ ಈ ಆಗಸ್ಟ್ ಮಂತ್ ಅಲ್ಲಿ ಯಾವ ಟೀಮು ಕೂಡ ಆಟ ಆಡಲೇ ಇಲ್ಲ ಅಂದ್ರೆ ಟೆಸ್ಟ್ ಕ್ರಿಕೆಟ್. ದುನಿತ್ ವೆಲ್ಲಾಲಿಗೆ ಕೂಡ ಟೆಸ್ಟ್ ಅಲ್ಲಿ ಇಲ್ಲ ಆಗಿದ್ರು ಅನ್ಸುತ್ತೆ. ಆದ್ರೆ ಯಾವ ರೀತಿ ICC ಕನ್ವಿನ್ಸ್ ಮಾಡಿ ಇವ್ರನ್ನ ಆಯ್ಕೆ ಮಾಡ್ತೋ ಗೊತ್ತಿಲ್ಲ. ಇದಿಷ್ಟು ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ? ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.